ನೀವು ಅಣ್ಣವ್ರ ಜೊತೆ ಒಂದೇ ಒಂದು ಸಿನಿಮಾ, ಒಂದೇ ಒಂದು ಸಿನಿಮಾ ಅದು ಶಂಕರ್ ನಾಗ್ ಡೈರೆಕ್ಷನ್ನು. ಇಲ್ಲ, ಅವರು ಆಶ್ಚರ್ಯ ಪಡ್ತಾರೆ, ನೀವು ಯಾಕೆ ನಮ್ಮ ಗುಂಪಲ್ಲಿ ಬರಲಿಲ್ಲ ಅಂತ ಅವರು ಕೇಳ್ತಾರೆ. ಅಣ್ಣವ್ರು ದಿನದಲ್ಲಿ ಒಂದು 16-18 ಗಂಟೆ ಜೊತೆಲೇ ಇರ್ತಾ ಇದ್ದೆ. ಯಾಕೆಂದರೆ ಆತ ಸಿಕ್ಕಿದ ತಕ್ಷಣ ಮೊದಲನೇ ಮಾತೆ, ನಾನು ನೀನು ಒಂದೇ ಏಜ್ ಥರ ಕಾಣಿಸ್ತೀವಿ. ಮೈಸೂರಲ್ಲಿ ನನ್ನ ಅವಾಗೇನು ಮೊಬೈಲ್ ಇಲ್ಲ, ಎಂಥದ್ದಿಲ್ಲ, ಹೆಂಗೆ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ರಿಗೆ ಫೋನ್ ಮಾಡಿದ್ದಾನೆ, ನಿಮ್ಮ ಹತ್ರ ರಮೇಶ್ ಅಂತ ಇದ್ದಾನಲ್ಲ ಹೀರೋ, ಅವ್ನು ಕಳಿಸಿ ಅಂತ. ಅದಕ್ಕೆ ಮುಂಚೆ ಶಂಕರ್ ನೋಡಿದ್ದೆ ONK ಮನೆಯಲ್ಲಿ ಒಂದಾನೊಂದು ಕಾಲದಲ್ಲಿ ಶೂಟಿಂಗ್ ನಡೆಯುವಾಗ 10:15 ನಾನು ಮಾತಾಡಿದ್ದೆ ಫೋನಲ್ಲಿ. 7:15ವರೆಗೂ ಅವ್ರ ಜೊತೆಲೇ ಇದ್ದೆ, ಬೆಳಿಗ್ಗೆ ಹೋದವನು. ಸರಿ, ಶಂಕರ್ ಏನು ಮಾಡ್ದ, ನೀನು ಬಾ ಜೊತೇಲಿ ಬಾ ಅಂತ. ಇಲ್ಲ, ನಾನು ಭಾರ್ಗವ ಅವ್ರದ್ದು ಒಂದು ಸಿನಿಮಾ ಮಾಡ್ತಾಯಿದ್ದೆ. ಒಂದು ಕಂಡೀಷನ್ನು, ಸರಿ ನಾನು ಹೋಗಿ ಬರ್ತೀನಿ 3 ದಿವಸ ಇದ್ದು, ನೀನು ಈ ಶೂಟಿಂಗ್ ಮುಗಿಸಿ ಸೀದಾ ಅಲ್ಲಿ ಬಂದು ಎಲ್ಲ ನೋಡ್ಕೊಬೇಕು, ನೀನೊಂದು ಏನೋ ಪಾತ್ರ ಐತೆ ಮಾಡು ಅಂತ. ನೋಡಿದ್ರೆ ಬೆಳಿಗ್ಗೆ ಅವರಿಲ್ಲ. ಸರ್, ನೀವು ಅಣ್ಣವ್ರ ಜೊತೆ ಒಂದೇ ಒಂದು ಸಿನಿಮಾ, ಒಂದೇ ಒಂದು ಸಿನಿಮಾ, ಅದು ಶಂಕರ್ ನಾಗ್ ಡೈರೆಕ್ಷನ್ನು, ಒಂದು ಮುತ್ತಿನ ಕಥೆಯಲ್ಲಿ ಒಂದು ಪಾತ್ರ ಮಾಡಿದೆ. ಚರೀಶ್ ಮಾಡ್ತಾರೆ. ಆಮೇಲೆ ಸಿಕ್ಕಲಿಲ್ಲ, ಆ ಥರ ಪಾತ್ರಗಳು ಸಿಕ್ಕಲಿಲ್ಲ, ಆ ಗುಂಪಲ್ಲೂ ಸಿಕ್ಕಲಿಲ್ಲ. ಆದರೆ ಶಿವಣ್ಣನ ಜೊತೆ ಮಾಡಿದೆ, ರಾಘಣ್ಣನ ಜೊತೆ ಮಾಡಿದೆ, ಅಪ್ಪು ಜೊತೆಗೆ ಮಾಡಿದೆ, ದರ್ಶನ್ ಜೊತೆ ಮಾಡಿದೆ, ಸುದೀಪ್ ಜೊತೆ ಮಾಡಿದೆ, ಅರ್ಜುನ್ ಸರ್ಜಿ ಜೊತೆ ಮಾಡಿದೆ, ಎಲ್ಲರ ಜೊತೆ, ಎಲ್ಲ ಪಾಪ್ಯುಲರ್ ವಿಜಯ್ ಜೊತೆ ಮಾಡಿದೆ, ಗಣೇಶನ ಜೊತೆ ಮಾಡಿದೆ, ಎಲ್ಲರ ಜೊತೆ ಮಾಡಿದೆ. ಇವತ್ತಿನವರೆಗೂ ಎಲ್ಲ ನಟರ ಜೊತೆ ಹೌದು ಹೌದು. ಬಟ್ ಅಣ್ಣವ್ರ ಜೊತೆ ಹೆಚ್ಚು ಅವಕಾಶಗಳು ನಿಮಗೆ ಸಿಗ್ಲಿಲ್ಲಲ್ಲ, ಯಾಕೆ ಅಂತ ಅನ್ಸುತ್ತೆ? ಅಂದರೆ ಇಲ್ಲ, ಅವರು ಆಶ್ಚರ್ಯ ಪಡ್ತಾರೆ, ನೀವು ಯಾಕೆ ನಮ್ಮ ಗುಂಪಲ್ಲಿ ಬರಲಿಲ್ಲ ಅಂತ ಅವರು ಕೇಳ್ತಾರೆ. ಅಣ್ಣವರು ಗ್ರೇಟ್. ಅವ್ರ ಜೊತೆಲಿ ಕೆಲಸ ಮಾಡಿದ್ದು ತುಂಬ ನಂಬಕ್ಕೆ ಆಗಲ್ಲ ನನಗೆ. ನಾನು ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟ್ರು ಬೇರೆ ಆ ಮುಂದಿನ ಕಥೆಗೆ. ಆಮೇಲೆ ಶಂಕರ್ ನಾಗ್ ಜೊತೆಗೆ ಒಡನಾಟ, ಅವನು ಅಷ್ಟೇ ಮಾನವೀಯ ಗುಣಗಳಲ್ಲಿ. ನಾನು ಆ ಥರ ವ್ಯಕ್ತಿನ ನನ್ನ ಜೀವನದಲ್ಲಿ ಭೇಟಿ ಮಾಡಿಲ್ಲ, ಭೇಟಿ ಮಾಡೋದೂ ಇಲ್ಲ ಅನಿಸುತ್ತೆ. 12 ವರ್ಷ ನನ್ನ ಜೊತೆಲೇ ಇದ್ದೆ. ಹೆಚ್ಚು ಸಮಯ, ದಿನದಲ್ಲಿ ಒಂದು 16-18 ಗಂಟೆ ಜೊತೆಲೇ ಇರ್ತಾಯಿದ್ದೆ. 16-18 ಗಂಟೆ. ಅವ್ರು ಮಲ್ಗೋ ತನಕನೂ ನಮ್ಮನ್ನು ಬಿಡ್ತಾನೆ ಇರಲಿಲ್ಲ. ಇಲ್ಲ, ಅಲ್ಲೇ ಮಲ್ಕೋ ಅನ್ನೋರು. ಇಲ್ಲ, ಮನೆಗೆ ಹೋಗ್ಬೇಕು ಅಂದರೆ, ಅವ್ರು ಇದ್ದಿದ್ದು ಸಿಂಗ್ಸಂದ್ರ, ಹೊಸೂರು ರೋಡಲ್ಲಿ. ಅಲ್ಲಿಂದ ನಾವು ಸ್ಕೂಟ್ರಲ್ಲಿ ಬರ್ತಾಯಿದ್ವಿ ರಾತ್ರಿ 3 ಗಂಟೆಗೆ. ಅಂದರೆ ಒಂದು ಆತ್ಮೀಯತೆ, ಒಂದು ಅದಕ್ಕೆ ಯಾವುದೋ ಜನ್ಮದ ಋಣ ಇರಬೇಕು, ಇಲ್ಲದೇ ಇದ್ದರೆ ಆ ಥರ ರ್ಯಾಪೋ ಬೆಳೆಯಲ್ಲ. ಯಾಕೆಂದರೆ ಆತ ಸಿಕ್ಕಿದ ತಕ್ಷಣ ಮೊದಲನೇ ಮಾತೆ, ನಾನು ನೀನು ಒಂದೇ ಏಜ್ ಥರ ಕಾಣಿಸ್ತೀವಿ, ಡೋಂಟ್ ಕಾಲ್ ಮಿ ಸರ್, ನಾನು ನೀನು ಸಾರ್ ಅಂತ ಕರೆಯಲ್ಲ, ಯು ಕಾಲ್ ಮಿ ಶಂಕರ್, ಐ ವಿಲ್ ಕಾಲ್ ಯು ರಮೇಶ್. ಇದು ಮೊದಲನೇ ಭೇಟಿಯಲ್ಲಿ ಮೊದಲನೇ ಮಾತು. ಏನು ಹೇಳೋದು ಇದಕ್ಕೆ? ಏಜಲ್ಲಿ ನಿಮ್ಗಿಂತ ಚಿಕ್ಕವರು ಅವರು. ನಂಗಂತ 7 ವರ್ಷ ಚಿಕ್ಕ, 7-8 ವರ್ಷ. 7 ವರ್ಷ ವಿಷ್ಣು ಸರ್ ಚಿಕ್ಕವ್ರೆ. ವಿಷ್ಣು ಸರ್ 3 ವರ್ಷ ಚಿಕ್ಕವರು. ವಿಷ್ಣು ಅವ್ರು ನನ್ನ ಅಣ್ಣ ಅಂತಲೇ ಕರೀತಾ ಇದ್ದಿದ್ದು. ಅವ್ರಿಗೆ ಏನಾದ್ರು ಕುಂಕುಮ ಇಟ್ಕೊಳ್ಳೋದು ಶಾರ್ಟಲ್ಲಿ ಇದ್ದರೆ ನನ್ನ ಹತ್ರನೇ ಕೊಡಿಸ್ಕೊಳ್ಳೋರು. ಅಣ್ಣನ ಕರೀರಿ, ಅವ್ರು ಇಡ್ತಾರೆ ನನಗೆ ಅಂತ. ನನಗೆ ಏನು ಹೇಳೋದು ಅವ್ರಿಗೆ. ಶಂಕರ್ ನಾಗ್ ಅವ್ರು ನೀವು ಭೇಟಿ ಮಾಡಿದ್ದು ಯಾವ ಸಂದರ್ಭ ಸರ್? ಅವ್ರಿಗೆ 78ಅಲ್ಲಿ ಆ್ಯಕ್ಚುಲಿ ಸಿನಿಮಾ ಮಾಡ್ತಾರೆ. ಹೌದು. ನಿಮಗೆ ಯಾವಾಗ, ಎಲ್ಲಿ ಭೇಟಿ? ಅದೇ 78ಅಲ್ಲೇ ಅವರು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ರಲ್ಲ, ಮುಂಬೈಯಿಂದ. ಆವಾಗ ಅವ್ರಿಗೆ ರಂಗಭೂಮಿ ಚಟುವಟಿಕೆ ಇರಲೇಬೇಕು ಅಂತ ಅನಿಸಿತ್ತು. ಇಲ್ಲಿ ಯಾರನ್ನ ಸೇರ್ಕೊಳ್ಳೋದು ಅಂತ ಸಿನಿಮಾಗೆ ಬಂದರು. ಸಿನಿಮಾ ಗುಂಪು ಯಾರೋ ಒಂದಷ್ಟು ಜನ ಗೊತ್ತಾದರು. ರಂಗಭೂಮಿ ಹೇಗೆ ಶುರು ಮಾಡೋದು ಅಂತ ಗೌರಿಶಂಕರ್, ನಮ್ಮ ರಕ್ಷಿತಾ ಅವ್ರ ಫಾದರು ಕ್ಯಾಮ್ರಾಮನ್, ಸಿನಿಮಾಟೋಗ್ರಫರ್, ಅವರು ಒಂದು ಸಿನಿಮಾ ಶೂಟಿಂಗ್ ಮಾಡುವಾಗ ಅವ್ರಿಗೆ ಕೇಳಿದ್ದಾರೆ, ಗೌರಿಶಂಕರ್ ಕೇಳಿದ್ದಾರೆ, ನನಗೆ ಥಿಯೇಟ್ರ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡ್ಬೇಕು ಯಾರು ಅಂತ. ಗೌರಿ ನಾನು ಸ್ನೇಹಿತರು. ಗೌರಿ ಏನು ಮಾಡಿದೆ, ರಮೇಶ್ ಅಂತ ಒಬ್ಬ ಇದ್ದಾನೆ ನಮ್ಮ ಮನೆ ಹತ್ರ, ಅವ್ನು ಕಾಂಟ್ಯಾಕ್ಟ್ ಮಾಡು ಅಂತಂದರು. ಆಗ ನಾನು ಒಂದು ಸಿನಿಮಾ ಮಾಡ್ತಾಯಿದ್ದೆ ಮೈಸೂರಲ್ಲಿ, ಉಷಾ ಸ್ವಯಂವರ ಅಂಥೇಳಿ, ಮಂಜುಳಾ ಹೀರೋಯಿನ್, ನಾನು ಹೀರೋ. ಅದು ಯಾವುದೋ ಒಂದು ಹೀರೋಯಿನ್ನ ಕಿಡ್ನ್ಯಾಪ್ ಮಾಡಿ
ಮಾಡುವಂಥ ಒಂದು ಕತೆ. ಹ್ಞೂ ಸೊ ಅದರಲ್ಲಿ ನಾನು ಮೈಸೂರಲ್ಲಿ ಶೂಟಿಂಗಲ್ಲಿದ್ದೆ. ಅದ್ರ ಡೈರೆಕ್ಟ್ರು CV ರಾಜೇಂದ್ರನ್ ಅಂತ. ಹ್ಞೂ ಅವರಾಗಲೇ ಪ್ರೀತಿ ಮಾಡೋ ತಮಾಷೆ ನೋಡು ಸಿನಿಮಾ ಆಗಿತ್ತು. ಶಂಕರ್ಗೆ ಆ ಡೈರೆಕ್ಟ್ರು ಪರಿಚಯ ಇದ್ರು. ಹ್ಞೂ ಸರಿ ವಿಚಾರಿಸಿದಾಗ ಮೈಸೂರಲ್ಲಿ ಇದ್ದಾನೆ ಅಂತ ಗೊತ್ತಾಯಿತು. ಮೈಸೂರಲ್ಲಿ ನನ್ನ ಅವಾಗೇನು ಮೊಬೈಲ್ ಇಲ್ಲ, ಎಂಥದ್ದಿಲ್ಲ, ಹಿಂಗೆ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ರಿಗೆ ಫೋನ್ ಮಾಡಿದ್ದಾನೆ. ಹ್ಞೂ ನಿಮ್ಮ ಹತ್ರ ರಮೇಶ್ ಅಂತ ಇದ್ದಾನಲ್ಲ ಹೀರೋ, ಅವ್ನು ಕಳಿಸಿ ಅಂತ. ಹ್ಞೂ ಹ್ಞೂ ಅವ್ರು ಬಂದು ಅವನು ಕೂಪಿಟ್ರಾ ಎಪ್ಪಡಿ ನಾಳೆಗೆ ಶೂಟಿಂಗ್ ಇருக்கு ಎಪ್ಪಡಿ ಅಂತ. ಆಮೇಲೆ ಮಧ್ಯಾಹ್ನ ಆದಮೇಲೆ ಹೋಗು ಅಂದರು. ಸರಿ ನಾನು ಹೋದೆ, ಬೆಂಗಳೂರಿಗೆ ಬಂದೆ. ಕಲಾಕ್ಷೇತ್ರದಲ್ಲಿ ಮೀಟಿಂಗ್ ಅಂತ ಹೇಳಿದರು ಅವರು. ನಾನು ಕಲಾಕ್ಷೇತ್ರಕ್ಕೆ ಹೋದಾಗ ಭೇಟಿಯಾದೆ. ಭೇಟಿಯಾದಾಗ ಮೊದಲನೇ ಮಾತೇ ಇದು. ಅದಕ್ಕೆ ಮುಂಚೆ ಶಂಕರ್ ನೋಡಿದ್ದೆ ONK ಮನೆಯಲ್ಲಿ ಒಂದಾನೊಂದು ಕಾಲದಲ್ಲಿ ಶೂಟಿಂಗ್ ನಡೆಯುವಾಗ. ಅವರು ಬೆಂಗಳೂರಿಗೆ ಬಂದಾಗ ಅನಂತು ONK ಎಲ್ಲ ಸ್ನೇಹಿತರು. ಅನಂತವ್ರನ್ನೂ ನಾವು ONK ಮನೆಯಲ್ಲೇ ನೋಡಿದ್ದು. ONK ಅವರು ನನಗೆ ಒಂಥರ ಗುರುಗಳು. ನಾನು ಅಂಗಡಿಗೆ ಬಂದು ಹೋಗೋರು. ಆಗ ರಂಗಭೂಮಿಯಲ್ಲಿ ನಾಟಕ ಮಾಡ್ತಿದ್ನಲ್ಲ, ಆ ನಾಟಕದಲ್ಲಿ ಚೆನ್ನಾಗಿ ಮಾಡಿದೆ ನೀನು ಅಂತೆಲ್ಲ ಹೇಳೋರು, ಬರೋರು. ನನ್ನ ಅಂಗಡಿಲಿ ಕಾಂಗ್ರೆಸ್ ಕಡಲೆ ಬೀಜ ತೊಗೊಂಡೋಗೋರು. ನಮ್ಮ ಮನೆಗೆ ಬಂದೋಗು ಅನ್ನೋರು. ನನಗೆ ಆವಾಗ ಒಂಚೂರು ಅಭ್ಯಾಸ ಇತ್ತು. ಅವ್ರ ಜೊತೆಲಿ ಒಂಚೂರು ಗುಂಡಾಕ್ಬಿಟ್ಟು ಓಡ್ಬರೋದು. ಅವರು ಸ್ವಲ್ಪ ಆವಾಗ ಶಂಕರನ್ನು ಭೇಟಿಯಾಗಿದ್ದೆ. ನಮಸ್ಕಾರ ನಮಸ್ಕಾರ ಅಷ್ಟೇ. ಓಕೆ. ಈಗ ಒಂದು ಪರ್ಪಸ್ಸಿಂದ ಭೇಟಿಯಾದ್ವಿ. ಸೊ ಆವತ್ತಿಂದ ಕೊನೆ ದಿವಸ ಅವರು ನಮ್ಮನ್ನು ಹಗಲೋ ದಿವಸ ರಾತ್ರಿ 10:45 ನಾನು ಮಾತಾಡಿದ್ದೀನಿ ಫೋನಲ್ಲಿ. 7:30ವರೆಗೂ ಅವ್ರ ಜೊತೆಲೇ ಇದ್ದೆ. ಬೆಳಿಗ್ಗೆ ಹೋದವನು 7:30ಗೆ ನಾನು ಬಂದವನು. ರಾತ್ರಿ 10:45 ಕರೆದ್ರು ನನ್ನ, ಬಾ ಅಂತ. ಜೋಕುಮಾರ್ ಸ್ವಾಮಿ ಶೂಟಿಂಗ್ ಹೋಗ್ತಾ ಇದ್ರು ಅವರು. ನೀನು ಬಾ ಅಂತ. ನಾನೊಂದು ಸಿನಿಮಾ ಮಾಡಿದ್ದೆ ಆಗ, ನಾನು ಮತ್ತು ನನ್ನ ಸ್ನೇಹಿತರಿಬ್ಬರು ಸೇರಿಕೊಂಡು. ನಮ್ಮ ಕಾಶಿ ಮತ್ತು ಜಗದೀಶ್ ಮಲ್ನಾಡ್, ಸಂಕೇತ್ ಕಾಶಿ ಮತ್ತು ಜಗದೀಶ್ 3 ಜನ ಪಾರ್ಟ್ನರ್ ಆಗಿ ಶಂಕರ್ದೊಂದು ಸಿನಿಮಾ ಮಾಡಿದ್ವಿ. ಅದರದ್ದೊಂದು ಹಾಡು ಬ್ಯಾಲೆನ್ಸ್ ಇತ್ತು. ಸರಿ ಶಂಕರ್ ಏನು ಮಾಡ್ದ, ಅಲ್ಲಿ ಹೋಗ್ತಿದ್ದೀನಿ ಆ ಮುಹೂರ್ತಕ್ಕೆ, ನೀನು ಬಾ ಜೊತೇಲಿ ಬಾ ಅಂತ. ನಾನು ಭಾರ್ಗವ ಅವ್ರದ್ದೊಂದು ಸಿನಿಮಾ ಮಾಡ್ತಾಯಿದ್ದೆ. ಶಿವಣ್ಣ ಹೀರೋ, ಏನೋ ಮನಮೆಚ್ಚಿದ ಹುಡುಗನ ಏನೋ, ಜಗಮೆಚ್ಚಿದ ಹುಡುಗ. ಜಗಮೆಚ್ಚಿದ. ಅದು ವಿಧಾನಸೌಧ ಪರ್ಮಿಷನ್ ತೊಗೊಂಡಿದ್ದಾರೆ, ನಾನು ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಅಂತ. ಇಲ್ಲ ಭಾರ್ಗವಂಗೆ ಹೇಳ್ತೀನಿ ಬಂದ್ಬಿಡು ಅಂದ. ಇಲ್ಲ ಕಣ, ನಾನು ಡೇಟ್ ಕೊಟ್ಟಿದ್ದೀನಿ, ಬರಲ್ಲ ಅಂತ ಹೇಳೋದು ಹೆಂಗೆ ಅಂತ. ಹೋಗಲಿಲ್ಲ. ಒಂದು ಕಂಡೀಷನ್ನು, ಸರಿ ನಾನು ಹೋಗಿ ಬರ್ತೀನಿ 3 ದಿವಸ ಇದ್ದು, ನೀನು ಸಾಂಗ್ ಮುಗಿಸ್ತೀನಿ, ನೀನು ಈ ಶೂಟಿಂಗ್ ಮುಗಿಸಿ ಸೀದಾ ಅಲ್ಲಿ ಬಂದು ಎಲ್ಲ ನೋಡ್ಕೊಬೇಕು, ನೀನೊಂದು ಏನೋ ಪಾತ್ರ ಐತೆ ಮಾಡು ಅಂತ. ಆಯ್ತು. ಆ ನಾಟಕದಲ್ಲಿ ಗುರ್ಗಿನ ಪಾತ್ರ ನಾನೇ ಮಾಡಿದ್ದೆ. ಸೊ ಅದನ್ನು ಮಾಡ್ಕೊ ನೀನಲ್ಲಿ. ಸೊ ನಿನ್ನ ಸಾಂಗನ್ನ ನಾನು ಮುಗಿಸ್ತೀನಿ, ನೀನು ಬರೋದು ಬೇಡ, ಶೂಟಿಂಗ್ ಮುಗಿಸ್ಬಿಟ್ಟು ಬಾ ಅಂತ. ನಮ್ಮ ಕಂಡೀಷನ್ ಎಲ್ಲ ಆಗಿತ್ತು. ನೋಡಿದ್ರೆ ಬೆಳಿಗ್ಗೆ ಅವರಿಲ್ಲ. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿಯವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.